ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವಾಗ 3 ಜಾಬ್ ಅಂದರೆ ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪಾರ್ಟ್ ಟೈಮ್ ಜಾಬ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಆಗಿದ್ದರೆ, ನೀವು ಅಕಸ್ಮಾತ್ ಹೌಸ್ ವೈಫ್ ಆಗಿದ್ದರೆ, ನೀವೇನಾದರೂ ಎಕ್ಸ್ಟ್ರಾ ಇನ್ಕಮ್ಗೆ ನೋಡ್ತಾ ಇರೋ ಎಂಪ್ಲಾಯೀಸ್ ಆಗಿದ್ದರೆ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ. ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ನೀವೇನೇ ಜಾಬ್ ಮಾಡ್ಬೋದು ಇದು. ಸೊ ಈ ವಿಡಿಯೋದಲ್ಲೇ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದು ಯಾವುದೇ ಕಂಪ್ನಿ ಮತ್ತು ಹೆಂಗೆ ಜಾಬ್ ಏನೇನು ರಿಕ್ವೈರ್ಮೆಂಟ್ ಇದೆ ಮತ್ತು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ. ಸೊ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿ, ಮತ್ತು ಜಾಬ್ಗೆ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಇರೋರು ಅಪ್ಲೈ ಮಾಡಿ, ಹಂಗೆ ನೀಡ್ ಇರೋರ್ಗು ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ತುಂಬ ಯೂಸ್ ಆಗುತ್ತೆ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡ್ ಇರೋರಿಗೆ ಶೇರ್ ಮಾಡಿ. ನೀವೇನಾದ್ರು ನನ್ನ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಂದರೆ, ಒನ್ ಟು ಒನ್ ಮೆಂಟರ್ಶಿಪ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ ಐಡಿಗೆ DM ಮಾಡಿ. ಸೊ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ 1 to 1 ಕಾಲಲ್ಲಿ ಮಾತಾಡೋಣ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಫಿಸಿಕ್ಸ್ ವಾಲಾ ಅಂತ. ಸೊ ಇವರು ವಿಡಿಯೋ ಕಂಟೆಂಟ್ ಕ್ವಾಲಿಟಿ ಚೆಕ್ಕರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ, ಪಾರ್ಟ್ ಟೈಮ್ ಜಾಬು. ಸೊ ಇದರಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ, ವಾಟ್ ಎಕ್ಸಾಕ್ಟ್ಲಿ ಏನು ಮಾಡಬೇಕು ಈ ಜಾಬಲ್ಲಿ ಅಂತ ಅಂದರೆ, ರಿಮೋಟ್ ಪೊಸಿಷನು. ಇದು ಲ್ಯಾಂಗ್ವೇಜ್ ಯಾವ್ದು ಬೇಕು ಅಂತ ಸ್ವಲ್ಪ ಲಿಸ್ಟ್ ಮಾಡಿದ್ದಾರೆ ನೋಡಿ. ತಮಿಳು ಅಥವಾ ತೆಲುಗು, ಮಲಯಾಳಮು, ಕನ್ನಡ, ಮರಾಠಿ, ಗುಜರಾತಿ, ಒಡಿಸ್ಸಾ, ಅಸ್ಸಾಂ, ಮಸ್ಟ್ ಆಲ್ಸೋನು ಇಂಗ್ಲೀಷ್. ಸೊ ಇದ್ರ ಜೊತೆ ರೀಜನಲ್ ಲ್ಯಾಂಗ್ವೇಜ್ ಜೊತೆ ಸ್ವಲ್ಪ ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಅಂತ ಹೇಳಿದ್ದಾರೆ. ಕ್ಯಾಂಡಿಡೇಟ್ ಫ್ರಮ್ ಟೀಚಿಂಗ್ ಬ್ಯಾಕ್ಗ್ರೌಂಡ್ ಆರ್ ಪ್ರಿಫರ್ಡ್, ಅಂದರೆ ನಿಮ್ಗೇನೋ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರನ್ನ ಪ್ರಿಫರ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಅಂದರೆ ಏನು ಅಂದರೆ, ವಿ ಆರ್ ಲುಕಿಂಗ್ ಫಾರ್ ವಿಡಿಯೋ ಕಂಟೆಂಟ್ ಕ್ವಾಲಿಟಿ ಚೆಕ್ಕರ್ ಆರ್ ರಿವ್ಯೂ 805 ಎಜುಕೇಷನಲ್ ವೀಡಿಯೋಸ್. ಅಂದರೆ 805 ಎಜುಕೇಷನಲ್ ವೀಡಿಯೋಸ್ ಇದೆ ಅಂತೆ. ಅದು ವಿಡಿಯೋ ಕ್ವಾಲಿಟಿ ಚೆನ್ನಾಗಿದ್ದೀನಾ ಅಂತ ಚೆಕ್ ಮಾಡಬೇಕು. ದ ರೋಲ್ ಎನ್ಶೂರಿಂಗ್ ವಿಡಿಯೋ ಆ್ಯಂಡ್ ಆಡಿಯೋ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆರ್ ಮೀಟ್ ಆ್ಯಂಡ್ ಐಡೆಂಟಿಫೈಯಿಂಗ್ ಎನಿ ಟೆಕ್ನಿಕಲ್ ಗ್ಲಿಚಸ್ ಅಂತಂದರೆ, ಆಡಿಯೋ ಮತ್ತು ವಿಡಿಯೋ, ಈಗ ಆಡಿಯೋ ಬ್ಯಾಕ್ ಆಗಿರುತ್ತೆ, ವಿಡಿಯೋ ಮುಂದೆ ಹೋಗಿರುತ್ತೆ ಏನಾದರೂ, ಅಥವಾ ಅಲ್ಲಿ ಹೇಳೋದು ಸಿಂಕ್ ಆಗ್ತಿರಲ್ಲ ಅಲ್ವಾ, ಅಲ್ಲಿ ಹೇಳೋದು ಸ್ಕಿಪ್ ಮಾಡಿಬಿಟ್ಟಿರುತ್ತೆ ವಿಡಿಯೋ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿರುತ್ತೆ. ನಂದು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ಅಂತಂದರೆ, ಏನು ಮಾಡಬೇಕು ಆ್ಯಕ್ಚುಲಿ ಅಂದರೆ, ರಿವ್ಯೂ ಎಜುಕೇಷನಲ್ ವಿಡಿಯೋ ಫಾರ್ ಕ್ಲಾರಿಟಿ, ರೆಸೊಲ್ಯೂಷನ್ ಆ್ಯಂಡ್ ಆಡಿಯೋ ಕ್ವಾಲಿಟಿ. ಅಂದರೆ ಕ್ಲೀನಾಗಿ ಕೇಳಿಸ್ತಿದ್ದೇನಾ ಆಡಿಯೋ ಅಂತಂದರೆ, ಅವ್ರು ಮಾತಾಡಿರೋದು ಸಿಂಕ್ ಆಗಿ ಕೇಳಿಸ್ತೈತಾ, ಕರೆಕ್ಟಾಗಿದ್ದೇನಾ ಅಂತ ಸೆಂಟೆನ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಐಡೆಂಟಿಫೈಯಿಂಗ್ ಆ್ಯಂಡ್ ರಿಪೋರ್ಟ್ ಎನಿ ಟೆಕ್ನಿಕಲ್ ಇಶ್ಯೂಸ್, ಏನೋ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ನೋಡಿ ಅಪ್ಡೇಟ್ ಮಾಡಬೇಕು. ಎನ್ಶೋರ್ ಕಂಟೆಂಟ್ ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬಿಫೋರ್ ಪಬ್ಲಿಷ್, ಅಂದರೆ ಪಬ್ಲಿಷ್ ಮಾಡೋಕ್ಕೂ ಮುಂಚೆ ಅವರು ಕರೆಕ್ಟಾಗಿ ಇದೆನಾ ಅಂತ ಎಲ್ಲ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಮತ್ತು ಡೆಡ್ಲೈನ್ಸ್ ಅಷ್ಟರಲ್ಲಿ ನಾವು ಕೊಡಬೇಕಾಗುತ್ತೆ. ಇಫ್ ಯು ಪ್ರೊಫಿಷಿಯಂಟ್ ಇನ್ ಒನ್ ಆಫ್ ದ ರಿಕ್ವೈರ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಹ್ಯಾವ್ ಎ ಕೀನ್ ಹೈ ಫಾರ್ ಡೀಟೇಲ್ ಅಪ್ಲೈ ನೋವು ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಸೊ ಯಾರ್ಯಾರಿಗೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿಲ್ಲ, ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಎಲಿಜಿಬಲ್ ಇದ್ದರೆ ಪ್ಲೀಸ್ ಅಪ್ಲೈ ಮಾಡಿ. ಸೊ ಇದೊಂದು ಗುಡ್ ಆಪರ್ಚುನಿಟಿ ಕೂಡ ಹೌದು. ಸೊ ಇದೊಂದು ಒಂದು ರೇಂಜ್ಗೆ ಸ್ಟಾರ್ಟಪ್ ಕಂಪ್ನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಈಗ ಮುಂದೆ ಹೋಗಿ ಇನ್ನೊಂದು ಜಾಬ್ ನೋಡೋಣ. ಇನ್ನೊಂದು ಸೇಮ್ ಕಂಪ್ನಿನೇ ಫಿಸಿಕ್ಸ್ ವಾಲಾ ಅಂತ. ಅದು ಫ್ರೀಲ್ಯಾನ್ಸರ್ ಕಂಟೆಂಟ್ ಸ್ಕ್ರಾಪಿಂಗ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ರಿಮೋಟು ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಸೊ ಇದು ಏನಂದರೆ, ಡೈಲಿ 2-3 ಅವರ್ಸ್ ವರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ಯಾವ ಥರ ಡಿಪಾರ್ಟ್ಮೆಂಟು ನೀಟ್ PG ಅಂತ. ಅಂದರೆ ಇಲ್ಲಿ ರೋಲ್ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ, ನೋಡೋಣ ಅಲ್ಲಿ ಏನು ಅಂತ. ವಿ ಆರ್ ಸೀಕಿಂಗ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಮೋಟಿವೇಟೆಡ್ ಇಂಡಿವಿಜುವಲ್ ಟು ಕಾಂಟ್ರಿಬ್ಯೂಟ್ ಕೀ ಪ್ರಾಜೆಕ್ಟ್ ಫೋಕಸ್ ಆನ್ ಎನ್ಹಾನ್ಸಿಂಗ್ ಅವರ್ ಕ್ವಶನ್ ಬ್ಯಾಕ್ ಆಫ್ ನೀಟ್ PG. ಅಂದರೆ ನೀಟ್ ಎಕ್ಸಾಮ್ಗೆಲ್ಲ ಕೋಚಿಂಗ್ ಕೊಟ್ಟಿರ್ತಾರಲ್ಲ, ಸೊ ಅವ್ರದ್ದೆಲ್ಲ ಚೆನ್ನಾಗಿ ಕ್ವಶನ್ಸ್ ಪೇಪರ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ದ ರೋಲ್ ಇನ್ವಾಲ್ವ್ ಸ್ಕ್ರಾಪಿಂಗ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಎನ್ಶೂರಿಂಗ್ ದ ಫಾರ್ಮೇಟ್ ಅಕ್ಯುರೇಟ್ಲಿ ಆ್ಯಂಡ್ ಮೀಟ್ ಪ್ರಾಜೆಕ್ಟ್ ಡೆಡ್ಲೈನ್ಸ್. ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಬೇಕು. ಅವ್ರದ್ದು ಕಂಟೆಂಟ್ ಇರುತ್ತಲ್ಲ, ನೀಟ್ PG ಒಂದು ಬುಕ್ ಮಾಡ್ತಿರ್ತಾರೆ. ಸೊ ಅದಕ್ಕೆ ದಿಸ್ ಇಸ್ ಎ ಟಾರ್ಗೆಟ್ ಡ್ರಿವನ್ ರೋಲ್ ಡ್ಯೂರಿಂಗ್ ದ ಕಂಪ್ಲೀಷನ್ ಆಫ್ 350 ಕ್ವಶನ್ ಪೇಪರ್ ಪರ್ ಮಂತ್. 3500 ಕ್ವಶನ್ ಪೇಪರ್ ಮಂತು ನಾವು ಕಲೆಕ್ಟ್ ಮಾಡಿ ಕೊಡಬೇಕಾಗುತ್ತೆ. ಮತ್ತು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ಸ್ಕ್ರ್ಯಾಪ್ ಆ್ಯಂಡ್ ಕಲೆಕ್ಟ್ ಪ್ರೀವಿಯಸ್ ಇಯರ್ ಪೇಜಸ್, ಆರ್ಗನೈಸ್ ಆ್ಯಂಡ್ ಫಾರ್ಮೇಟ್ ಕ್ವಶನ್ ಇನ್ ಗೂಗಲ್ ಡಾಕ್ಸ್ ಆರ್ ಪರ್ ದ ಶೇರ್ಡ್ ಗೈಡೆನ್ಸ್. ಅಂತಂದರೆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ನಾವು ಎಲ್ಲನೂ ಒಂದೇ ಕಡೆ ಹಾಕಿರ್ಬೇಕು. ಅಂದರೆ ಸ್ಟೂಡೆಂಟ್ಗೆ ಈಸಿಯಾಗಿ ಆಕ್ಸೆಸ್ ಆಗಬೇಕು, ಆ ಥರ ಆಗಬೇಕಲ್ವ. ಸೊ ಗೂಗಲ್ ಡಾಕ್ಯುಮೆಂಟ್ಸ್ ಅಲ್ವೋ ಅಥವಾ ಅಲ್ಲಿ ಗೈಡ್ಲೈನ್ಸಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ.
ಎನ್ಶೂರ್ ದ ಕಂಟೆಂಟ್ ಇಸ್ ಫ್ರೀ ಫ್ರಮ್ ದ ಎರರ್ಸ್ ಆ್ಯಂಡ್ ಅದರ್ ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತಂದರೆ ಯಾವ್ದಾರ ಎರರ್ಸ್ ಇದ್ದರೆ ಏನಾರ ಕ್ವಶನ್ ಮಿಸ್ ಆಗಿದ್ರೆ ಅಥವಾ ಏನೋ ವರ್ಡ್ಸ್ಗಳು ಕಾಣಿಸ್ತಿಲ್ಲ ಅಂತಂದರೆ ಅವೆಲ್ಲ ಮಿಸ್ಸಿಂಗ್ ಆಗಿದೆ ಕರೆಕ್ಟಾಗಿ ನೋಡಿ ಚೆಕ್ ಮಾಡಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಮತ್ತು ಕೊಲಾಬ್ರೇಟ್ ವಿತ್ ಅ ಟೀಮ್ ಟು ಮೀಟ್ ಪ್ರಾಜೆಕ್ಟ್ ಡೆಡ್ಲೈನ್ಸ್ ಅಂತಂದರೆ ಬೇರೆ ಬೇರೆ ಟೀಮವ್ರ ಜೊತೆ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ ಮಾಡಬೇಕಾಗುತ್ತೆ. ಇನ್ನು ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಹೇಳಿದ್ದಾರೆ. ಮತ್ತು ಪ್ರೊಫಿಷಿಯನ್ಸಿ ಇನ್ ಗೂಗಲ್ ಶೀಟ್ಸ್ ಆ್ಯಂಡ್ ಗೂಗಲ್ ಡಾಕ್ಸ್ ಮತ್ತು ಎಕ್ಸೆಪ್ಷನಲ್ ಅಟೆನ್ಷನ್ ಟು ಡೀಟೇಲ್ ಅಕ್ಯುರೇಸಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೇನಾದರೂ ಗೂಗಲ್ ಡಾಕ್ಸಲ್ಲಿ ನಾಲೆಡ್ಜ್ ಇರಬೇಕು, ಕ್ವಿಕ್ಕಾಗಿ ಏನೇ ಕೊಟ್ಟರು ಕ್ವಿಕ್ಕಾಗಿ ಕಲ್ತ್ಕೊಳ್ಳೋ ಥರ ಇರಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಟೀಪಂಡು ಒಂದು ಕ್ವಶನ್ ಪೇಪರ್ಗೆ 3.5 ಅಂತಂದರೆ ₹3.5 ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ವರ್ಕ್ ಡೈನಾಮಿಕಲಿ ಮತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಚಾನ್ಸ್ ಟು ಕಾಂಟ್ರಿಬ್ಯೂಟ್ ಟು ಮೀನಿಂಗ್ಫುಲ್ ಪ್ರಾಜೆಕ್ಟ್ ಇನ್ ನೀಟ್ PG ಅಂತ ಹೇಳಿದ್ದಾರೆ. ಸೊ ನಿಮಗೆ ಯಾವ್ದಾರ ನಾಲೆಡ್ಜ್ ಅಂತ ಅಂದರೆ ಇಷ್ಟು ನಿಮಗೆ ನಾಲೆಡ್ಜ್ ಇದ್ದರೆ ಹಂಗೆ ಕ್ವಶನ್ ಪೇಪರ್ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಗೊತ್ತಿದ್ದರೆ ಈ ಜಾಬ್ಗೆ ಎಲ್ಲರೂ ಅಪ್ಲೈ ಮಾಡಿ. ನಾನು ಈ ಲಿಂಕ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ಲಾಸ್ಟ್ ಜಾಬ್ ನೋಡೋಣ. ಲಾಸ್ಟ್ ಜಾಬ್ ಬಂದ್ಬಿಟ್ಟು ಮೇಕ್ ಮೈ ಟ್ರಿಪ್ ಅಂತ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತೀರಾ, ಈಗ ಮಾಲ್ಡೀವ್ಸ್ ಮತ್ತು ಇಂಡಿಯಾದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಮೇಕ್ ಮೈ ಟ್ರಿಪ್ ಅವ್ರ ಕಡೆಯಿಂದ ಅಂಡಮಾನ್ಗೆ ಲಕ್ಷದ್ವೀಪ್ಗೆ ಫ್ರೀ ಟಿಕೆಟ್ಸ್ ಎಲ್ಲ ಇತ್ತು. ಸೊ ಆ ಕಂಪ್ನಿಯವರು ಹಾಲಿಡೇ ಎಕ್ಸ್ಪರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ಪಾರ್ಟ್ ಟೈಮ್ ಆಗಿರುತ್ತೆ, ರಿಮೋಟ್ ಪೊಸಿಷನ್ ಆಗಿರುತ್ತೆ ಇದು ಕಂಪ್ಲೀಟು. ಸೊ ಅದೇ ಇಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ ಓನ್ಲಿ, ಯಾರ್ಯಾರು ಹುಡುಗಿರಿದ್ದೀರಾ ಅವ್ರನ್ನಗಷ್ಟೇ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಈ ರೋಲ್ ಬಗ್ಗೆ ನೋಡೋದಾದರೆ ಜಾಬಲ್ಲಿ ಏನು ಆ್ಯಕ್ಚುಲಿ ಮಾಡ್ತೀವಿ ಅಂದರೆ ಯು ವಿಲ್ ಬಿ ಪಾರ್ಟ್ ಆಫ್ ವೈಬ್ರೆಂಟ್ ಕಮ್ಯುನಿಟಿ ದಟ್ ಎಂಪವರ್ ವುಮೆನ್ ಟು ಗ್ರೋ ಪ್ರೊಫೆಷ್ನಲಿ ವೆಲ್ ಮೇಂಟೈನ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತಂದರೆ ಈಗ ಹೌಸ್ ವೈಫ್ಗೆಲ್ಲ ವರ್ಕ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಹೊರ್ಗಡೆ ಹೋಗಿ ಮಾಡೋಕ್ಕಾಗ್ತಿರಲ್ಲ, ಇಲ್ಲಾಂದರೆ ಫುಲ್ ಟೈಮ್ ಜಾಬ್ ಮಾಡೋಕ್ಕಾಗ್ತಿಲ್ಲ. ಸೊ ಅವ್ರನ್ನ ಪ್ರೊಫೆಷ್ನಲಿ ಗ್ರೋತ್ ಮಾಡೋಕ್ಕೆ ಈ ಜಾಬ್ನ ಆಫರ್ ಮಾಡ್ತಿದ್ದಾರೆ ಇವರು. You will assist traveler in planning and booking their dream holiday by providing expert guidance and personalized recommendation. ನಾವೇನು ಕಾಲ್ ಮಾಡೋಂಗಿಲ್ಲ, ಅವ್ರನ್ನೇ ಕಾಲ್ ಮಾಡೋಕ್ಕೆ ಅಂದರೆ ವಿಚಾರಿಸೋಕೆ ಕಾಲ್ ಮಾಡಿರ್ತಾರಲ್ಲ. ಸೊ ನಾವು ಅವ್ರಿಗೆ ಸಜೆಸ್ಟ್ ಮಾಡಬೇಕು ಯಾವ ಥರ ಪ್ಲ್ಯಾನ್ ಮಾಡೋದು, ಮತ್ತು ಏನಾದ್ರು ರೆಕಮೆಂಡೇಷನ್ ಇದ್ದರೆ ನಾವು ಅವ್ರಿಗೆ ಹೇಳಬೇಕು ಅಂತ ಹೇಳಿದ್ದಾರೆ. ಮತ್ತು ದಿಸ್ ಈಸ್ ಅ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಆಪರ್ಚುನಿಟಿ ಅಲೋ ಟು ಲಿವರ್ಜ್ ಯುವರ್ ಪ್ಯಾಷನ್ ಫಾರ್ ಟ್ರಾವೆಲ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ವೆಲ್ ಅರ್ನಿಂಗ್ ಕಾಂಪಿಟೇಟಿವ್ ರಿವಾರ್ಡ್ಸ್. ಸೊ ಒಳ್ಳೆ ಸ್ಯಾಲ್ರಿನೂ ಕೂಡ ಕೊಡ್ತಾರೆ, ಅಂದರೆ ನಿಮ್ಗೆ ಐಡಿಯಾ ಕೂಡ ಇಂಪ್ರೂವ್ ಆಗುತ್ತೆ ಅಂದರೆ ಯಾವ್ಯಾವ ಥರ ಗೈಡ್ ಮಾಡಬೇಕು ಅಂತ. ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದ್ದಾರೆ ಅಂತ ಅಂದರೆ ಎನಿ ಗ್ರ್ಯಾಜುಯೇಟ್ ಅಂತೆ, ಮತ್ತು ಇಂಗ್ಲೀಷ್ ಬರಬೇಕು ಅಂದರೆ ಇಂಗ್ಲೀಷ್ ನಾಲೆಡ್ಜ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಸ್ಯಾಲ್ರಿ ಯಾವ ಥರ ಕೊಡ್ತಾರಪ್ಪ ಇಲ್ಲಿ ಅಂದರೆ ಪೇ ಔಟ್ ಯಾವ ಥರ ಇರಬೇಕು ಅಂದರೆ ವೇರಿಯಬಲ್. ದ ಅಮೌಂಟ್ ಆಫ್ ಮಂತ್ಲಿ ಪೇ ಔಟ್ ಡಿಪೆಂಡ್ ಆನ್ ಫ್ಯಾಕ್ಟರ್ ಸಚ್ ಆಸ್ ನಂಬರ್ ಆಫ್ ಬುಕ್ಕಿಂಗ್, ಕಸ್ಟಮರ್ ಫೋಕಸ್ಡ್ ಪ್ಯಾರಾಮೀಟರ್ ಅಡೇರ್ ಟು ದ ಪ್ರೋಸೆಸ್. ಅಪಾರ್ಟ್ ಫ್ರಮ್ ದಿಸ್ ವಿ ರೆಗ್ಯುಲರ್ಲಿ ರನ್ ಇನ್ಸೆಂಟಿವ್ಸ್, ಕ್ಯಾಂಪನಿಂಗ್, ಗಿಫ್ಟ್ ವೋಚರ್ ಮತ್ತು ವೆಕೇಶನ್ ಆಫರ್, ಟ್ರಾವೆಲ್ ಇನ್ಸೆಂಟಿವ್ ಅಂಡ್ ಮೋರ್ ಎನ್ಹಾನ್ಸ್ ಟು ಅವರ್ ಬೆನಿಫಿಟ್ಸ್. ಅಂದರೆ ನಾವು ಎಷ್ಟು ಕಸ್ಟಮರ್ನ ಬುಕ್ ಮಾಡಿರ್ತೀವಿ ಅಂದರೆ ನಮ್ಮ ಕಡೆಯಿಂದ ಟ್ರಾವೆಲ್ ಏಜೆನ್ಸಿ ಕಡೆಯಿಂದ, ಸೊ ಅದ್ರ ಮೇಲೆ ನಮಗೆ ಪೇ ಔಟ್ ಇರುತ್ತಂತೆ. ಮತ್ತು ಅದಲ್ಲದೆ ನಮ್ಗೆ ಇನ್ಸೆಂಟಿವ್ಸ್ ಇರುತ್ತಂತೆ ಡೈಲಿ, ಮತ್ತು ನಮಗೆ ಬೇರೆ ವೆಕೇಶನ್ ಎಲ್ಲ ಆಫರ್ ಇರುತ್ತೆ ಅಂದರೆ ಬೇರೆ ಬೇರೆ ಸ್ಟೇಟ್ಗೋ ಅಥವಾ ಕಂಟ್ರಿಗೆ ಇವ್ರ ಕಡೆ ಅಂತಲೇ ವೋಚರ್ ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ನೋಟ್ ಅಂತ ಹೇಳ್ಬಿಟ್ಟು ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಡ್ಯುಯಲ್ ಸಿಮ್ ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ವಿತ್ ವಿಂಡೋಸ್ 10 ಆ್ಯಂಡ್ ಅಬೋ. ಅಂದರೆ ಡ್ಯುಯಲ್ ಸಿಮ್ ಇರಬೇಕು ಅಂತಂದರೆ 2 ಸಿಮ್ ಕಾರ್ಡ್ ಇರಬೇಕು ಮತ್ತು ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳಿದ್ದಾರೆ. ವಾಟ್ ವಿ ಆಫರ್ ಅಂತ ಅಂದರೆ ಏನು ಬೆನಿಫಿಟ್ಸ್ ಇವರಿಗೆ ಜಾಯ್ನ್ ಆಗೋದ್ರಿಂದ ಈ ಕಂಪ್ನಿಗೆ ಅಂದರೆ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್, ವರ್ಕ್ ಅಟ್ ಯುವರ್ ಓನ್ ಪೀಸ್ ವಿತ್ ನೋ ಫಿಕ್ಸ್ಡ್ ಅವರ್ಸ್. ನಿಮಗೆ ಇಷ್ಟ ಬಂದಾಗೆ ವರ್ಕ್ ಮಾಡ್ಕೋಬೋದು. ಅರ್ನಿಂಗ್ ಪೊಟೆನ್ಷಿಯಲ್ ಅಂತಂದರೆ ಒಳ್ಳೆ ಚೆನ್ನಾಗಿರೋ ಸ್ಯಾಲ್ರಿ ಕೂಡ ಕೊಡ್ತಾರೆ, ಮತ್ತು ಟ್ರೈನಿಂಗ್ ಕೂಡ ಇದೆ. ಮತ್ತು ಡೈವರ್ಸ್ ಕಲ್ಚರ್ ಬಿ ಪಾರ್ಟ್ ಆಫ್ ನೆಟ್ವರ್ಕ್ 2000+ ವುಮೆನ್ ಫ್ರಮ್ ಡಿವನ್ ಅಂತಂದರೆ ಆಲ್ರೆಡಿ 2000 ಮೆಂಬರ್ ವರ್ಕ್ ಮಾಡ್ತಿದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಈ ಜಾಬ್ಗೆ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಎಲ್ಲರೂ ನೋಡ್ಕೊಂಡು ಒಂದ್ಸಲ ಅಪ್ಲೈ ಮಾಡಿ. ನಾನು ವಿಡಿಯೋದಲ್ಲೂ ತೋರಿಸಿದ್ದೀನಿ ಹೆಂಗೆ ಅಪ್ಲೈ ಮಾಡೋದು 3 ಜಾಬ್ಗೂ ಅಂತ. ಸೊ ಯಾರಿಗಾರ ಡೌಟ್ ಬಂದರೆ ಅಪ್ಲೈ ಮಾಡೋಕ್ಕೆ ನೋಡ್ಕೊಂಡು ವಿಡಿಯೋನ ಅಪ್ಲೈ ಮಾಡಿ. ಸೊ ಎಲ್ರಿಗೂ ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ 3 ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್. ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ, ಫಿಸಿಕ್ಸ್ ವಾಲ. ಸೊ ಇಲ್ಲಿ ಆಲ್ರೆಡಿ ಅಕೌಂಟ್ ಇದೆ, ಸೈನ್ ಇನ್ ಆಗಿ ಅಂತ ಹೇಳ್ತಿದ್ದಾರೆ. ಡೋಂಟ್ ಹ್ಯಾವ್ ಅಕೌಂಟ್, ಸೈನ್ ಅಪ್ ಅಂತ ಹೇಳ್ತಿದ್ದಾರೆ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು ಇಲ್ಲಿ ಇಮೇಲ್ ಅಡ್ರೆಸ್ಸು, ನಮ್ಮ ಪಾಸ್ವರ್ಡ್ನ ಕ್ಲಿಕ್ ಮಾಡಿ ಸೈನ್ ಅಪ್ ಕೊಡೋಣ ಇಲ್ಲಿ.
ಸೊ ಸೈನ್ ಇನ್ ಆದಮೇಲೆ ಮತ್ತೆ ಬ್ಯಾಕ್ ಬಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮದು ರೆಸ್ಯೂಮೇನ ಅಪ್ಲೋಡ್ ಮಾಡ್ಕೋಬೇಕು. ಸೊ ಡೋಂಟ್ ಪ್ರೇಸ್ ಮೈ ರೆಸ್ಯೂಮೆ. ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ರೆಸ್ಯೂಮೆ ಆದಮೇಲೆ ಅಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇತ್ತು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಮದು ಸೊಲ್ಯೂಷನು, ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಡೇಟ್ ಆಫ್ ಬರ್ತು, ನಮ್ಮದು ಪರ್ಸ್ನಲ್ ಐಡೆಂಟಿಟಿ ಎಲ್ಲ ಕೇಳ್ತಿದೆ. ಅದನ್ನ ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು. ಸೊ ಸಬ್ಮಿಟ್ ಕೊಡೋಕ್ಕಾಗಲ್ಲ. ಇಲ್ಲಿ ಲೆಫ್ಟ್ ಇದೆ ನೋಡಿ, ಇಲ್ಲಿ ಅಡ್ರೆಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕರೆಂಟ್ ಕಂಟ್ರಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಅಂತ ಫಿಲ್ ಮಾಡ್ಕೊಳ್ಳೋಣ. ಸ್ಟೇಟ್ ಕೇಳ್ತಿದ್ದಾರೆ ಕರ್ನಾಟಕ, ನಿಮ್ದು ಯಾವುದು ಹಾಕೊಳ್ಳಿ. ನೆಕ್ಸ್ಟ್ ಸಿಟಿ ಅದೆಲ್ಲ ಫಿಲ್ ಮಾಡಿಕೊಂಡು ವರ್ಕ್ ಎಕ್ಸ್ಪೀರಿಯೆನ್ಸು ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಾರು ಇದ್ರೆ ಅದು ಹಾಕ್ಕೊಳ್ಳಿ. ಜಾಬ್ ಬಗ್ಗೆ ಇದ್ರೆ ಹಾಕ್ಕೊಳ್ಳಿ. ಎಜುಕೇಷನ್ ಏನಾರು ಮ್ಯಾಂಡೇಟರಿ ಇಲ್ಲ ಫಿಲ್ ಮಾಡಬೇಕು ಅಂತ ಅಂದರೆ ಮಾಡ್ಕೊಳ್ಳಿ. ಇಲ್ಲಿ ಪರ್ಸ್ನಲ್ ಐಡೆಂಟಿಟಿ ಕೇಳ್ತಿದ್ದಾರೆ, ಇಲ್ಲಿ ಪಾನ್ ಕಾರ್ಡ್ ಹಾಕಬೇಕು. ಸೊ ಪಾನ್ ಕಾರ್ಡ್ ಹಾಕಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದಮೇಲೆ ನಮಗೆ ಮೇಲ್ ಕೂಡ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಜಾಬ್ ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದ್ರೆ ಅಥವಾ ಮೇಕ್ ಮೈ ಟ್ರಿಪ್ ಓಪನ್ ಮಾಡಿದ್ರೆ ಈ ಪೇಜಿಗೆ ಬರುತ್ತೆ ನೋಡಿ. ನಮ್ಮದು ಫುಲ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ನಮ್ಮ ಜೆಂಡರ್ ಸೆಲೆಕ್ಟ್ ಮಾಡಿ ವರ್ಕ್ ಎಕ್ಸ್ಪೀರಿಯೆನ್ಸು, ಫ್ರೆಷರ್, ಎಕ್ಸ್ಪೀರಿಯೆನ್ಸ್ಡು ಅಂತ ಹಾಕೊಳ್ಳಿ. ಎಷ್ಟು ಕ್ವಾಲಿಫಿಕೇಷನ್ ಕೇಳ್ತಿದ್ದಾರೆ. ಸೊ ಗ್ರ್ಯಾಜುಯೇಟು, ಅಂಡರ್ ಗ್ರ್ಯಾಜುಯೇಟ್ ಅಂತ ಹಾಕ್ಕೊಂಡು ನಮ್ಮದು ರೆಸ್ಯೂಮೇನ ಇಲ್ಲಿ ಚೂಸ್ ಮಾಡಿಬಿಟ್ಟು ಡನ್ ಕೊಟ್ಟೋಣ. ಸೊ ಕ್ರಿಯೇಟ್ ಆದಮೇಲೆ ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿಸ್ ಸರ್ವೆ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನಮ್ಮದು ಅಕೌಂಟ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಅಕೌಂಟ್ನ ಕ್ರಿಯೇಟ್ ಮಾಡಿ, ಇಲ್ಲ ಸೈನ್ ಇನ್ ವಿತ್ ಗೂಗಲ್ನೇ ಕೊಡೋಣ.